ಇನ್ನು ಸಂಜೆ ಮ್ಯಾಚ್ಗೆ ಬರೋದಾದ್ರೆ ಫ್ರೆಂಡ್ಸ್, ಚೆನ್ನೈ ಸೂಪರ್ ಕಿಂಗ್ ಉಸ್ಲು 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 ಅಂತ ಅಡಿಗ. ಒಂದ್ ಕಡೆ ತಲಪತ ವಿಜಯ್ CM ಆಗಿದ್ದು ಖುಷಿ ಚೆನ್ನೈ ಫ್ಯಾನ್ಸಿಗೆ, ಈ ಕಡೆ ಚೆನ್ನೈ ಗೆದ್ದಿದ್ದು ಖುಷಿ. ಎರಡು ಡಬಲ್ ಡಬಲ್ ಆಫರ್ ರೀ. ಯಾರು ಕೊಡ್ತಾರ್ರಿ ಡಬಲ್ ಆಫರ್ನ? ಫಸ್ಟ್ ಬರೋದಾದ್ರೆ ಎಲ್ ಎಸ್ ಟಿಗೆ ಇವ್ರಿಗೆ ಪುರಾನು ಮತ್ತೆ ಪಂತ್ಗೆ ಬಾಯ್ ಟಾಟಾ ಸಿಯು, ಹೋಗ್ಬಿಟ್ ಬನ್ನಿ ಫ್ರೆಂಡ್ಸ್ ಬಾಯ್, ಅವ್ರಿಬ್ರನ್ನ ಕಳ್ಸ್ಬಿಡಣ. ಅದ್ ಮುಗೀತು, ಕರಿಯರೇ ಮುಗಿಸ್ಬಿಡಣ. ಏನ್ ಪಂತು ನಮ್ಗಂಚು ಟೆಸ್ಟ್ ಕ್ರಿಕೆಟಿಗೆ ಬೇಕು ಅಂತ ಇಟ್ಕೊಬೇಕು, ಅದು ಈ ತರ ಆಡ್ತಿದ್ರೆ ಅದನ್ನ ಕಳಿಸ್ಬಿಡಣ. ಬಾಯ್ ಬಾಯ್ ಟಾಟಾ ಸಿಯು ಅಂತ. ಇನ್ಯಾವುದೋ ಫಸ್ಟ್ ಮಾತಾಡೋದು ಇನ್ನೊಂದು, ಫಸ್ಟ್ ಉರ್ವಿಲ್ ಪಟೇಲ್ ಬಗ್ಗೆ ಮಾತಾಡೋ ಗುರು. ಅದು ಯಬ್ಬಾ ಬಾಬಾ ಏನ್ ಹೊಡೆದ ಗುರು, ಯಬ್ಬಾ. ಏನ್ ಬ್ಯಾಟ್ ಬಾಲ್ ಬಂದ ತಕ್ಷಣ ಸಿಕ್ಸು 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 ಸಿಕ್ಸು, ಬರೀ 6 6 1 6 6 ಬೇರೆ ಗೊತ್ತೇ ಇಲ್ಲ. ಬಿಟ್ರೆ 4 1 ಸಿಂಗಲ್ ಟೂಡಿ ನಂಗೆ ಗೊತ್ತೇ ಇಲ್ಲ ನಂಗೆ ಆಡ್ದ ಗುರು. ಆ ಡಬಕ್ಕೋ ನನ್ನ ಮಕ್ಳ ಹತ್ರ 17 18ವರೆಗೆ ಫಿನಿಶ್ ಮಾಡೋದು. ಲಾಸ್ಟ್ ಬಾಲ್ ಲಾಸ್ಟ್ ಓವರ್ ತನಕ ತಗೊಂಡದ. ಅಲ್ಲಿ ಸ್ಪಿನ್ನರ್ ಇರೋತಿಗೆ ಆಯ್ತು, ಇಲ್ಲ ಅಂದ್ರೆ ಅವ್ರಿಗೂ ಇತ್ತು ಲೊಟಕಾಯಿ ಬಜ್ಜಿ. ಫಸ್ಟ್ LSG ಬ್ಯಾಟಿಂಗ್ ಬಗ್ಗೆ ಮಾತಾಡಿದ್ರೆ ಟಾಪ್ ಕ್ವಾಲಿಟಿ. ನಾನು ಅವತ್ತೇ ಹೇಳಿದ್ದೆ ಜೋಶ್ ಇಂಗ್ಲಿಷ್ ಬಂದ್ರೆ LSG ಡಿಫ್ರೆಂಟ್ ಆಗೇ ಕಾಣ್ತಾರೆ ಅಂತ. ಹಂಗೆ ಆಯ್ತು. ಒಳ್ಳೆ 84 33 ಬಾಲ್ಸ್ಗೆ ಏನ್ ಕಮ್ಮಿ ಹೊಡಿಲಿಲ್ಲ. ಜೋಶ್ ಇಂಗ್ಲಿಷ್ ಔಟ್ ಅಲ್ಲಿ ಅಂದ್ರೆ 250 ಮುಡ್ತಿತ್ತು ಸ್ಕೋರು. ಇನ್ ಯಾವನು ಅಲ್ಲಿ ಕಾಂಟ್ರಿಬ್ಯೂಟೇ ಮಾಡ್ಲಿಲ್ಲ. ಲಾಸ್ಟಿಗೆ ನಮ್ಮ RCB ಎಕ್ಸೇ ಬರ್ಬೇಕಿತ್ತು, XRCBN ಶಾಬಾಜ್ ಅಹಮದ್ ಒಂಚೂರು ಹೊಡೆದು ಸ್ಕೋರ್ನ ಒಂದು 200 ದಾಟಿಸ್ತಾ. ಇಲ್ಲ ಅಂದ್ರೆ ಡಬಕ್ ನನ್ನ ಮಕ್ಳ 170 160 ಹೊಡ್ಕೊಂಡಿರ್ತಿದ್ರಿ. ಇನ್ ಮಿಚೆಲ್ ಮಾರ್ಷ್ ಇವತ್ತೊಂದು ಫ್ಲಾಪ್. ಅದು ಪುರಾನು ಅಂತ ಬಟ್ಟೆ ಪ್ಯಾಕ್ ಮಾಡಿ ಸೀದಾ ಕಳಿಸ್ಬಿಡಿ. ಒಬ್ಬ ಇಲ್ಲೇ ಇಂಡಿಯಾದಲ್ಲಿ ಇಟ್ಕೊಳ್ಳಿ, ಅವನಿಗೆ ಫ್ಲೈಟ್ ಹಸ್ಸಿ ಜಮೈಕಾಗ ಹಸ್ತಿರೋ ಬಾರ್ಬಡೋಸ್ಗೆ ಹಸ್ತಿರೋ ಕಳಿಸ್ಬಿಡಿ. ಬಾಯ್ ಟಾಟಾ. ಇಲ್ಲ ಅಲ್ಲಿ ಪ್ಲೇಯರ್ಸ್ ಇದಾರೆ ಗುರು, ಬೇರೆ ಆಡ್ಸಿ ಬಿಡ್ಸಿ. ಅವತ್ತೆಲ್ಲ ಒಂದ್ ಮ್ಯಾಚ್ ಆಡ್ದ ಅಷ್ಟೇ, 10ರಲ್ಲಿ ಒಂದ್ ಮ್ಯಾಚ್ ಆಡಿದ್ರೆ ಏನ್ ಯೂಸ್? ಗಿಡ್ಸಿ ಇದಾರೆ, ಅವ್ನ ಆಡ್ಸಿ. ಈ ನನ್ ಮಗ ಡಬಕ್ ನನ್ ಮಗ. ಇನ್ನು ಮುಕುಲ್ ಚೌಧರಿ ಜೊತೆ ಕಂಟಿನ್ಯೂ ಮಾಡೋದು. ಅಕ್ಷತ್ ರಘುವಂಶಿ ನಂಗೆ ಯಾಕೋ ಅಷ್ಟು ಪ್ರಾಮಿಸ್ ಅಂತ ಅನ್ಸ್ತಿಲ್ಲ. ಹಿಮ್ಮತ್ ಸಿಂಗ್ ಓಕೆ, ಬಟ್ ಅಕ್ಷತ್ ರಘುವಂಶಿ ಏನ್ ಅಂತ ಹೇಳ್ಕೊಳೋ ಪ್ಲೇಯರ್ ಅಲ್ಲ ಗುರು. ಇನ್ನು ಅದ್ ಬಿಟ್ರೆ LSG ಬೌಲಿಂಗ್ ಅಂತ ಬಂದ್ರೆ ಎಲ್ಲರೂ ಚೆನ್ನಾಗಿ ಮಾಡೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು ಅವನ ಅಜ್ಜಿ ಆವೇಶ್ಕನ್ ಅದ್ ಏನ್ ಬೌಲಿಂಗ್ ಮಾಡ್ತೀಯ ಗುರು. ಲಾಸ್ಟಿಗೆ ಮಾಡಿದ್ ಬೇಡ ಗುರು, ಲಾಸ್ಟಿಗೆ ಅದೇನೋ ಮಾಡ್ದೆ ಒಪ್ಕೊಂಚು ಚೆನ್ನಾಗಿ ಮಾಡ್ದೆ, ಅಲ್ಲೂ ಬಿತ್ತು ಅದೇ. ಫಸ್ಟ್ ಅದ್ರ ಉರ್ವಿಲ್ ಪಟೇಲ್ ಜೊತೆ ಅಬ್ಬೊಬ್ಬೊಬ್ಬ ನಾಯಿಗೆ ಹೊಡೆದ ಉರ್ವಿಲ್ ಪಟೇಲ್. ಇನ್ ದಿಗ್ವೇಶ್ ರಾತಿಗೂ ಬಿಡ್ಲಿಲ್ಲ ಅದು. ಆಮೇಲೆ ಎಲ್ಲ ಕಂಬ್ಯಾಕ್ ಮಾಡಿದ್ ಓಕೆ. ಫಸ್ಟಿಗಂತೂ ಉರ್ವಿಲ್ ಪಟೇಲ್ ಒಬ್ಬೊಬ್ಬೊಬ್ಬ ಬ್ಯಾಟ್ ಎತ್ತಿದ್ರೆ ಸಿಕ್ಸು. ಇವತ್ತು ಫಾಸ್ಟರ್ 50, ಜಾಯಿಂಟ್ ಫಾಸ್ಟರ್ 50 ಯಶಸ್ವಿ ಜೈಸ್ವಾಲ್ ಜೊತೆ. ಬಟ್ ಓಕೆ, ಇನ್ನೂ ಫಾಸ್ಟ್ ಆಗಿ ಮಾಡೋ ಚಾನ್ಸ್ ಇತ್ತು. 10 ಬಾಲಿಗೆ ಮಾಡಂಗಿದ್ದ. ಚೂರೇನೋ ಒಂದ್ 2 ಬಾಲ್ ಅಲ್ಲಿ ಡಾಟು ಸಿಂಗಲ್ ಆಯ್ತು, ಇಲ್ಲಾಂದ್ರೆ ಇಡ್ತಿದ್ದ. ಬಟ್ ಋತುರಾಜ್ ಗಾಯಕ್ವಾಡ್ ಒಂದ್ ಒಳ್ಳೆ 4, ಸ್ಯಾಮ್ಸನ್ ಸ್ಟಾರ್ಟ್. ಅದು ಬಿಟ್ರೆ ಇನ್ ಯಾವನು ಆಡ್ಲಿಲ್ಲ. ಒಂದು CSK ಮಾಡಿ ಚೇಂಜ್ ಹೇಳ್ತೀನಿ ಗುರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಒಬ್ಬ ಸ್ಪಿನ್ನರ್ ಹಾಕ್ಲೇಬೇಕು ಬೌಲಿಂಗ್ ಅಂತ. ಸರ್ಫ್ರಾಸ್ ಖಾನ್ ಇಂಪ್ಯಾಕ್ಟ್ ಆಗಿ ಆಡ್ಸಕ್ಕಿದ್ದನ್ನ ಪ್ರಶಾಂತ್ ವಿನತ್ ಅಂದ್ರೆ ಲೆಫ್ಟ್ ಹ್ಯಾಂಡರ್ಗೆ ಆಲ್ಮೋಸ್ಟ್ ಶಾಬಾಜ್ ಅಹಮದ್ನ ಟ್ಯಾಕಲ್ ಮಾಡೋದು ಈಸಿ. ಶಾಬಾಜ್ ಅಹಮದ್ ಲೆಫ್ಟ್ ಸ್ಪಿನ್ನರ್ನ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಅದಕ್ಕೆ ಪ್ರಶಾಂತ್ ವಿನತ್ ಅಂದ್ರು. ಹಂಗಾಗಿ ಲಾಸ್ಟ್ ಓವರ್ ಅದು ಕೊಡಕ್ ಆಗ್ಲಿಲ್ಲ ಶಾಬಾಜ್ ಅಹಮದ್ಗೆ. ಹೆಂಗ್ ಇಬ್ರು ಲೆಫ್ಟ್ ಹ್ಯಾಂಡ್ ದೂಬೆ ಇದ್ರು, ಇನ್ ದೂಬೆಗೆ ಸಿಕ್ಕಿರಂತೂ ಬಿಡಲ್ಲ ಅಂತ ಮಾರ್ಕ್ ರಾಮಿ ಕೊಟ್ಟಿದ್ದು. ಅದೊಂದು ಹ್ಯಾಟ್ ಸ್ಟಾಫ್ ಅನ್ಬೋದು CSK ಮ್ಯಾನೇಜ್ಮೆಂಟ್. ಯಾರ ಚೇಂಜ್ ಮಾಡಿದ್ರು ಅಲ್ಲೇ ಸ್ವಲ್ಪ ಮ್ಯಾಚ್. ಬಟ್ ಕ್ಯಾಚಸ್ ಹಿಡಿಬೇಕು ಗುರು. ಅವ್ನ ಅಜ್ಜಿ ಪುರಾಣ ಎಷ್ಟು ಈಸಿ ಕ್ಯಾಚ್ ಅದನ್ನ ಬಿಟ್ಟ. ದಿಗ್ವೇಶ್ ರಾತಿ ಒಂದ್ 2 ಕ್ಯಾಚ್ ಬಿಟ್ಟ. ಕ್ಯಾಚ್ ಹಿಡಿದಿದ್ರು ಬೇರೆ ಮ್ಯಾಟ್ರೇ ಆಗ್ತಿತ್ತು. ಓವರ್ ಬರ್ತಿದ್ದ, ಸ್ವಲ್ಪ ಕಷ್ಟ ಆಗ್ತಿತ್ತು, ಸ್ವಲ್ಪ ಚಾನ್ಸ್ ಇತ್ತು LSGಗೆ. ಅಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು ಅನ್ಸ್ತು ನಂಗೆ ಯಾಕೋ. CSK ಬೌಲಿಂಗ್ ಟಾಪ್ ಮ್ಯಾಚ್ ಹಂಗ್ ಮಾಡಿದ್ದು ನಮ್ ನೂರ್ ಅಹಮದ್. ಇವತ್ತು ಕ್ವಾಲಿಟಿ ಬೌಲಿಂಗ್ ಗುರು. ಚೆನ್ನೈ ಪಿಚ್ ಆಲ್ಮೋಸ್ಟ್ ಸ್ಪಿನ್ನರ್ಸ್ಗೆ ಹೆಲ್ಪ್ ಇರುತ್ತೆ, ಅದೇ ಮಾಡಿದ್ದು. ಅಖಿಲ್ ಹುಸೇನ್ ಸ್ಟಾರ್ಟಿಂಗ್ ಎಕ್ಸ್ಪೆನ್ಸಿವ್ ಆದ್ರು ಓಕೆ, ಆಮೇಲೆ ಕಮ್ ಬ್ಯಾಕ್ ಮಾಡಿದ್ರು. ಇಲ್ಲಿ ಮೇನ್ ಮಾತಾಡ್ಬೇಕಾದ್ರೆ CSKಗೆ ಅವ್ರು ಏನೇ ಆಟ ಆಡ್ತಿದ್ರು, ಕಮ್ ಬ್ಯಾಕ್ ಮಾಡ್ಲಿ ಏನೇ ಮಾಡ್ಲಿ, ಜಮ್ಮಿ ಓವರ್ಟನ್ನ ಮರಿಬಾರ್ದು ಗುರು. ಅವನಿಂದಾನೇ ಅವ್ರು ಒಂದ್ 3 4 ವಿಕೆಟ್ ತೆಗಿತಾನೆ. ಅದರಲ್ಲೂ ಮೇನ್ ಒಂದೇ ಓವರಲ್ಲಿ 2 ವಿಕೆಟ್ ತಕೊಂತಾನೆ ಒಂದ್ಸರಿ. ಸೂಪರ್ ಆಗಿ ಬೌಲಿಂಗ್ ಮಾಡ್ತಾನೆ. ಜಮ್ಮಿ ಓವರ್ಟನ್ನೇ ಅವ್ರಿಗೆ ಒಂದು ಎಕ್ಸ್ಟ್ರಾ ಪುಷ್. ಅಲ್ಲಿ ಒಂಥರ ಏನೋ ಹಳೆ ಬ್ರಾವೋ ಆಲ್ಬಿ ಮಾರ್ಕರ್ ಇದ್ರಲ್ಲ, ಆ ರೇಂಜಿಗೆ ಚೆನ್ನೈನ ಇಟ್ಟಿರೋದೇ ಜಮ್ಮಿ ಓವರ್ಟನ್. ಹೇಳ್ಬೋದು ಏನ್ ಬೌಲಿಂಗ್ ಗುರು. ಬೌಲಿಂಗು ಎಕ್ಸ್ಟ್ರಾಡಿನರಿ, ಬ್ಯಾಟಿಂಗು ಬರ್ಲಿಲ್ಲ. ಬಟ್ ಬ್ಯಾಟಿಂಗ್ ಅಲ್ಲೂ ದೊಡ್ಡ ದೊಡ್ಡ 6 ಹೊಡೆಯೋದು ತಾಕತ್ತಿದೆ ಗುರು ಆ ಹುಡುಗಂಗೆ. ಕೊಟ್ಟರ್ಸ್ತಾನೆ. ಅದೊಂದು ಒಳ್ಳೆ ಇದಾಗಿತ್ತು. ಇನ್ ಎಲ್ಲ ಡಬಕ್ಕೋರೆ. ಪ್ರಿನ್ಸ್ ಯಾದವ್ ಶಮ್ಮಿ ಸ್ವಲ್ಪ ಒಳ್ಳೆ ಬಿಟ್ರೆ. ಬಟ್ ಪ್ರಿನ್ಸ್ ಯಾದವ್ ಶಮ್ಮಿ ಬಗ್ಗೆ ಮಾತಾಡೋಣ. ಸ್ವಲ್ಪ ಸ್ಟಾರ್ಟಿಂಗ್ ಎಕ್ಸ್ಪೆನ್ಸಿವ್ ಆದ್ರು, ಬಟ್ ಅವ್ರಿಬ್ರು ಟಾಪ್ ಕ್ವಾಲಿಟಿ ಬೌಲಿಂಗೇ ಮಾಡಿದ್ರು ಇವತ್ತುನು. ಬಟ್ ಮಧ್ಯೆ ಸ್ವಲ್ಪ ಸಪೋರ್ಟ್ ಸಿಗ್ಲಿಲ್ಲ. ಈ ಯಾವೇಶ್ ಖಾನ್ ಅಂತ ಹಾಕೊಂಡ್ರೆ ಎಲ್ಲ ಸಪೋರ್ಟ್ ಸಿಗುತ್ತೆ. ಲಾಸ್ಟಿಗೆಲ್ಲ ಒಂದು ಚೂರು ಚೆನ್ನಾಗಿ ಮಾಡ್ಕೊಂಡ್ ಬಿಲ್ಡಪ್ ಕೊಡ್ಕೊಂಡ್ ಇರ್ತಾನೆ ಅಷ್ಟೇ. ಅದ್ ಬಿಟ್ರೆ ಅವನು ಡಬಕ್ಕೋರೆ. ಬಟ್ ಇನ್ನೇನ್ ಮಾಡ್ಬೇಕಂದ್ರೆ ಇಲ್ಲಿಗೆ ಅಲ್ಲ, ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್. ಯಾರು ಇಷ್ಟ ದಿನ ಒಂದು 0.1% ಚಾನ್ಸ್ ಅಂತಿದ್ರು. ಇಲ್ಲಿಗೆ MI ಮತ್ತೆ LSC ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್. ಬಾಯ್ ಟಾಟಾ ಸಿಯೋ, ಹೋಗ್ಬಿಟ್ ಬನ್ನಿ ಫ್ರೆಂಡ್ಸ್ ಅಂತ
ಯಾಕೆ ಅಂದ್ರೆ ಟಾಪ್ 4 ಇರೋ ಟೀಮು 3 ಟೀಮ್ 14 ಕೂತಿದೆ, ಒಂದು 13 ಕೂತಿದೆ. ಇವ್ರು ಏನೇ ಮಾಡಿದ್ರು 12ಗೆ ಅಷ್ಟೇ ಬರೋಕ್ಕಾಗೋದು. ಹಾಗಾಗಿ ಅವರಿಬ್ರು ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ತಾ, ಇನ್ನು ಕಾರ್ತಿಕ್ ಶರ್ಮಾ ಗುರು ಹೇಳ್ತೀವಿ ಚೆನ್ನೈ ಅವ್ನು ಏನು ಅವನು ಸಪೋರ್ಟಿಂಗ್ ಇದ್ದಾಗಿದ್ರೆ ಓಕೆ, ಬಟ್ ಅವನಾಗೆ ಪ್ರೂವ್ ಮಾಡ್ಕೊಂಡಿಲ್ಲ ಇನ್ನು. ಒಂದ್ ಮ್ಯಾಚ್ ಚೆನ್ನಾಗ್ ಆಡ್ದಲ್ಲಿ ಗಾಯಕ್ವಾಡ್ ಇದ್ದ ಓಕೆ, ಇನ್ನೊಂದ್ ಮ್ಯಾಚ್ ಸ್ಯಾಮ್ಸನ್ ಒಂದ್ ಕಡೆ ಪ್ರೆಷರ್ ತೆಗ್ದ ಲಾಸ್ಟ್ ಒಂದ್ 6 ಹೊಡೆದು 250 ಮಾಡ್ಕೊಂಡ ಬಿಟ್ರೆ. ಇವತ್ತು ಆಡ್ಬೇಕಿತ್ತು, ಲಾಸ್ಟ್ ತನಕ ಆಡಿದ್ರೆ ಒಪ್ಕೊಂತಿದ್ದೆ ಗುರು. ಅವನಲ್ಲಿ ಏನೋ ಕ್ಷಮತೆ ಇದೆ, ದುಡ್ಡು ಕೊಟ್ಟಿರೋದಕ್ಕೆ ಓಕೆ ಅನ್ಬೋಯ್ತು. ಏನು ಕ್ಷಮತೆ ಇಲ್ಲ ಅಲ್ಲಿ, ಪ್ಲೇಯರ್ಸ್ ಇಲ್ಲ. ಪ್ರೆಷರ್ ಬಂದ ತಕ್ಷಣ ನಡಗೋದ, ಪ್ರೆಷರ್ ಅಲ್ಲೇ ಆಡ್ಬೇಕು ಗುರು. ಕೃಣಾಲ್ ಪಾಂಡೆ ಆಡ್ಲಿಲ್ಲ ಇವತ್ತು, ಅದು ಆಟ. ಆ, ಮತ್ತೆ ಇನ್ನು ಇಲ್ಲಿಗೆ ಈ ಸೆಗ್ಮೆಂಟ್ ನ ಮುಗಿಸ್ತಾ ಇದೀವಿ ಫ್ರೆಂಡ್ಸ್. ಬಾಯ್.